ನಮಸ್ಕಾರ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಹೇಳೋ ವಿಷಯ ಏನಂತ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಹೇಳ್ತೀನಿ. ನಾನು ಹೇಳೋ ವಿಷಯ ತುಂಬ ದೊಡ್ಡದು, ಆದರೆ ನಾನು ಸಿಂಪಲ್ಲಾಗಿ ಹೇಳ್ತೀನಿ. ಲಾ ಆಫ್ ಅಟ್ರಾಕ್ಷನ್ ಎಲ್ಲರೂ ಕೇಳಿರ್ತೀರ. ಲಾ ಆಫ್ ಅಟ್ರಾಕ್ಷನ್ ಅಂತ ಅಂದರೆ ಏನು ಬೇಕೋ ಅದನ್ನು ಪಡ್ಕೊಳ್ಳೋದು, ಏನು ಬೇಕೋ ಅದನ್ನು ಅಟ್ರಾಕ್ಟ್ ಮಾಡೋದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತಾರೆ. ನಾವು ಚಿಕ್ಕವರಿದ್ದಾಗ ನಮ್ಮೆಲ್ಲ ವಿಷಸ್ಗಳ್ನು ನಮ್ಮ ಪೇರೆಂಟ್ಸ್ಗಳು ಫುಲ್ಫಿಲ್ ಮಾಡ್ತಿದ್ರು. ಆದರೆ ದೊಡ್ಡವ್ರು ಆಗ್ತಾ ಆಗ್ತಾ ನಮ್ಮ ವಿಷಸ್ನೆಲ್ಲ ಯೂನಿವರ್ಸ್ ಫುಲ್ಫಿಲ್ ಮಾಡುತ್ತೆ. ಯೂನಿವರ್ಸ್ ನಮ್ಮ ತಂದೆ ತಾಯಿ ಥರನೇ ನಾವು ಏನು ಕೇಳ್ತೀವೋ ಅದನ್ನು ಕೊಡ್ತಾ ಹೋಗುತ್ತೆ. ಅದನ್ನೇ ಲಾ ಆಫ್ ಅಟ್ರಾಕ್ಷನ್ ಅಂತೀವಿ. ಏನು ಇಲ್ಲವೋ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು, ಏನು ಇದೆಯೋ ಅದ್ರ ಬಗ್ಗೆ ಖುಷಿ ಪಡಬೇಕು, ಕೃತಜ್ಞತೆ ಹೇಳಬೇಕು ವಿಶ್ವಕ್ಕೆ. ಏನು ಬೇಕೋ ಅದು ಇದೆ ಅಂತ ಫೀಲ್ ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು. ಇದೇ ಲಾ ಆಫ್ ಅಟ್ರಾಕ್ಷನಲ್ಲಿ ಹೇಳ್ತಾರೆ. ಮೊದಲು ಸಿಂಪಲ್ ಲೈನ್ ಹೇಳಬೇಕು. ಮೊದಲು ಏನು ಬೇಕು ಅಂತ ಡಿಸೈಡ್ ಮಾಡ್ಕೋಬೇಕು. ಮನಿ ಬಗ್ಗೆನಾ, ರಿಲೇಷನ್ಶಿಪ್ ಬಗ್ಗೆನಾ, ಕೆರಿಯರ್ ಬಗ್ಗೆನಾ, ಹೆಲ್ತು, ಯಾವುದ್ರ ಬಗ್ಗೆ ಆದರೂ ಡಿಸೈಡ್ ಮಾಡ್ಕೋಬೇಕು. ಮುಖ್ಯವಾದ ಒಂದು ಸಮಸ್ಯೆ ಏನಂತ ನೋಡ್ಕೊಳ್ಳಿ. ನೀವು ಈಗ ಲೈನ್ ಕ್ರಿಯೇಟ್ ಮಾಡ್ಕೊಳ್ಳಿ. ಲೈನಲ್ಲಿ ಯಾವುದೇ ಥರ ನೆಗೆಟಿವ್ ವರ್ಡ್ ಇರಬಾರ್ದು. ಎಕ್ಸಾಂಪಲ್, ನಿಮಗೇನಾದರೂ ಸಾಲ ಏನಾದರೂ ಇದ್ದರೆ ನನ್ನ ಸಾಲ ತೀರಿದೆ ಅಂತ ಹೇಳಬಾರ್ದು. ಯಾಕಂದರೆ ಸಾಲ ಅನ್ನೋದೇ ನೆಗೆಟಿವ್ ವರ್ಡ್.